ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಕರ್ನಾಟಕ ಮಾದಿಗ ದಂಡೋರ ರಿಜಿಸ್ಟರ್ಡ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಗಳೂರು ತಾಲೂಕು ಘಟಕದ ವತಿಯಿಂದ ಜಗಳೂರು ತಾಲೂಕು ಕ್ಯಾಸನಹಳ್ಳಿ ಗ್ರಾಮದ ರೈತರ ಜಮೀನುಗಳಿಗಾಗಿ ಹೋಗುವ ರಸ್ತೆಗಾಗಿ ಹೋರಾಟವನ್ನು ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತಿಪ್ಪದಹಳ್ಳಿ ಪೂಜಾ ಸೀತಪ್ಪ, ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಘಟಕದ ತಾಲೂಕು ಅಧ್ಯಕ್ಷರಾದ ಕ್ಯಾಸನಹಳ್ಳಿ ಹನುಮಂತಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಮಂಜು ಕಾಸನಹಳ್ಳಿ, ಗೌರವಾಧ್ಯಕ್ಷರಾದ ತಿಪ್ಪೇಸ್ವಾಮಿ ತಾಯ್ತೋಣಿ, ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ತೋಣಗಟ್ಟೆ, ಗಂಗಾಧರ್, ಪದಾಧಿಕಾರಿಗಳಾದ ಮಾಂತೇಶ್, ಉಮೇಶ್, ಮಂಜುನಾಥ್, ತಿಮ್ಮಣ್ಣ, ಶಿವಮೂರ್ತಿ, ಮೈಲಾರಿ, ಕಂಪ್ಲೇಶ್, ಕುಮಾರ್, ಹರೀಶ್, ಪ್ರಗತಿಪರ ರೈತರಾದ ದೇವೇಂದ್ರಪ್ಪ, ರಂಗಪ್ಪ, ನಿಜಲಿಂಗಪ್ಪ, ಚೌಡಪ್ಪ, ನಿಂಗಪ್ಪ, ಹನುಮಂತಪ್ಪ, ನಾಗರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತಿಪ್ಪದಹಳ್ಳಿ ಪೂಜಾ ಸಿದ್ದಪ್ಪರವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಗ್ರಾಮದಲ್ಲಿ ಸುಮಾರು 50 ವರ್ಷಗಳಿಂದ ಏನು ಓಡಾಡ್ತಿದ್ದ ಕೆರೆಗಳಲ್ಲಿ ಸುಮಾರು ರೈತರು ಅಲ್ಲಿ ಓಡಾಡ್ತಾ ಇದ್ರು. ಈಗ 2 ವರ್ಷದಿಂದಲೂ ಕೂಡ ಕೆರೆ ತುಂಬಿರೋದ್ರಿಂದ ಆ ರಸ್ತೆ ಬಂದಾಗಿ ರೈತರು ಉಳುಮೆ ಮಾಡಲಿಕ್ಕೂ ಕೂಡ ದಾರಿ ಬಂದಾಗಿರೋದ್ರಿಂದ ಇದನ್ನು ಮನವರಿಕೆ ಮಾಡತಕ್ಕಂಥ ತಹಸೀಲ್ದಾರ್ ಕೂಡ ಕೂಡಲೇ ಈ ಗ್ರಾಮದಲ್ಲಿ ಏನು ದಾರಿಗೆ ಅಡಚಣೆ ಆಗಿದೆ ಎಲ್ಲ ರೈತರಿಗೂ ಕೂಡ ಆ ದಾರಿ ಎಲ್ಲೇ ಇದ್ರೂ ಕೂಡ ಹುಡುಕಿ ಅವರಿಗೆ ದಾರಿ ಹುಡುಕಿ ಅವರಿಗೆ ಅನುವು ಮಾಡಿಕೊಡ್ಬೇಕು. ಯಾಕಂದರೆ ಅಲ್ಲಿ ಬಹುತೇಕ ಸುಮಾರು ಒಂದು 200 ಜನ SC ST ರೈತರೇ ಇರೋದ್ರಿಂದ ಅಲ್ಲಿ 400ರಿಂದ 500 ಎಕರೆ ಜಮೀನಿಗೂ ಹಾದು ಹೋಗೋ ದಾರಿ ಆಗಿರೋದ್ರಿಂದ ಅಲ್ಲಿ ಹಲವಾರು ರೈತರಿಗೆ ಅಡಚಣೆ ಆಗ್ತಿದೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಬೇಸಾಯ ಅಂದರೆ ಟ್ಯಾಕ್ಟ್ರಿ ಹೊಡೆಯಕ್ಕೆ ಹೋಗೋಕ್ಕೂ ಕೂಡ ದಾರಿ ಇಲ್ಲದ ರೀತಿಯಾಗಿ ಈಗ ಆಲ್ರೆಡಿ ಉಳಿವೆ ಮಾಡದೆ ಎಷ್ಟೋ ಎಕರೆ ಜಮೀನು ಅಲ್ಲಿ ಬೀಳಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತಿದ್ದೀವಿ, ದಯಮಾಡಿ ಇದನ್ನು ಮನಗಂಡು ತಾವುಗಳು ಈ ನೊಂದಂಥ ರೈತರಿಗೆ ದಾರಿ ಎಲ್ಲಿದೆಯೋ ಅದನ್ನು ಹುಡುಕಿ, ಆ ನಕಾಶೆ ದಾರಿ ಎಲ್ಲಿದೆಯೋ ಒಂದು ಹುಡುಕಿ ಈ ಎಲ್ಲ ರೈತರಿಗೆ ಅನುವು ಮಾಡಿಕೊಡ್ಬೇಕಂತ ನಮ್ಮ ಸಂಘಟನೆ ಪರವಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ. ದಯಮಾಡಿ ತಾವುಗಳು ಇದನ್ನು ಅತಿ ಶೀಘ್ರದಲ್ಲಿ ನಮಗೆ ಕಾರ್ಯ ಪ್ರವೃತ್ತರಾಗಬೇಕಂತ ತಾಲೂಕಿನ ಎಲ್ಲ ಪ್ರಗತಿಪರ ದಲಿತ ಮುಖಂಡರುಗಳು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಮನವಿ ಕೊಡೋ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತರ ಬಾಂಧವರಿಗೂ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹೊಂದಿಸಿ ಈ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಜೈ ಹಿಂದ್, ಜೈ ಅಂಬೇಡ್ಕರ್. ಕರ್ನಾಟಕ ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮಂತಪ್ಪ ಕ್ಯಾಸನಹಳ್ಳಿ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಈ ಮೂಲಕ ತಹಸೀಲ್ದಾರ್ಗೆ ಮನವಿ ಕೊಡುವುದು ಏನೆಂದರೆ, ನಮಗೆ ಕ್ಯಾಸನಹಳ್ಳಿಯ ಕೆರೆಯಿಂದ ಕೆರೆ ಮುಂದೆ ಹೊಲಕ್ಕೆ ಹೋಗುವಂಥ ದಾರಿ ಪೂರ್ತಿ ಬಂದಾಗಿದೆ. ಕಾರಣ ಇಷ್ಟೇ, 2 ವರ್ಷದಿಂದ ಕೆರೆಗೆ ನೀರು ಬರ್ತಿರೋ ಕಾರಣದಿಂದ ಮಳೆನೂ ಅತಿ ಹೆಚ್ಚಾಗಿ ಮಳೆ ಬೀಳ್ತಿದೆ. ಬಟ್ ಆಮೇಲೆ ಇನ್ನೊಂದು ಕೆರೆಗೂ ನೀರು ಸರ್ಕಾರದಿಂದ ಹರಿಸಿರುವ ಕಾರಣದಿಂದಾಗಿ ಕೆರೆಗೆ ಹೋಗೋದು ಭಾಳ ಕಷ್ಟಕರವಾಗಿದೆ. ಅಲ್ಲಿಂದ ಫಸಲು ತರೋದಾಗಲಿ, ಒಂದು ಎತ್ತಿನ ಗಾಡಿ ಆಗಲಿ, ಒಂದು ಟೈರ್ ಗಾಡಿ ಅಥವಾ ಒಂದು ಬೈಕು, ಯಾವುದೇ ಒಂದು ಒಬ್ಬ ಮನುಷ್ಯ ಸಹ ಹೋಗೋದು ಭಾಳ ಕಷ್ಟಕರವಾಗಿದೆ. ಆ ಉದ್ದೇಶದಿಂದ ನಮಗೆ ಕೂಡಲೇ ಈಗಲೇ ನಮ್ಮ ಸರ್ಕಾರ ತಹಸೀಲ್ದಾರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನಾವು ಕೂಡಲೇ ಈಗ ನಮಗೆ ದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ತಹಸೀಲ್ದಾರ್ ಹತ್ರ ಮನವಿ ಮಾಡ್ತೀವಿ.